ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಮೊದಲ 3 ಪದ್ಯಗಳನ್ನು ಈ ಹಿಂದೆ ಶ್ರವಣ ಮಾಡಿದ್ವಿ. ಪಲ್ಲವಿ ಆದ ಬಳಿಕ ಭಗವಂತನ ಸ್ತೋತ್ರ, ಲಕ್ಷ್ಮೀದೇವಿಯ ಸ್ತೋತ್ರ ಮತ್ತು ಚತುರ್ಮುಖ ಬ್ರಹ್ಮನ ಸ್ತೋತ್ರ ಬಂದಿತ್ತು. ಋಜುಗಣಸ್ಥನಾದ್ದರಿಂದ ಆ ಚತುರ್ಮುಖ ಬ್ರಹ್ಮನಿಗೆ ಸಮಾನನೇ ಆದಂತಹ, ಆದರೆ ಪದವಿಯ ದೃಷ್ಟಿಯಿಂದ ಇನ್ನು ಕೆಳಗೆ ಇರುವಂತಹ ಮುಖ್ಯ ಪ್ರಾಣನ ಸ್ತೋತ್ರ ಈ 4ನೇ ಪದ್ಯದಲ್ಲಿದೆ. ಅದು 6321032 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಸಾರದಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿರುವ ಗುರು ಪವಮಾನ ಸಲಹೆಮ್ಮ ಅಂತ ಹೀಗೆ ಪವಮಾನನ ಅಂದ್ರೆ ವಾಯುದೇವನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ವಾಯುದೇವ ಏನು ಮಾಡ್ತಾನೆ? ಆತ ಮಾಡುವಂತಹ ಅನೇಕ ಮಹತ್ವದ ಕಾರ್ಯಗಳಿವೆ. ಭೀಮಾವತಾರದಲ್ಲಿ, ಹನುಮಂತನ ಅವತಾರದಲ್ಲಿ ಆತ ಅನೇಕ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಅವೆಲ್ಲ ಆತನ ಅವತಾರ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಯ್ತು. ಆತ ಮೂಲ ರೂಪದಲ್ಲಿ ಮುಖ್ಯವಾಗಿ ಮಾಡುವ ಕೆಲಸ ಏನು ಅಂತಂದ್ರೆ, ಆತ ಪ್ರತಿನಿತ್ಯ 21,600 ಶ್ವಾಸ ಜಪಗಳನ್ನು ಜಪ ಮಾಡ್ತಾನೆ ಪ್ರತಿಯೊಬ್ಬನ ಶರೀರದಲ್ಲಿ ಇದ್ದುಕೊಂಡು. ಹೀಗೆ ಎಷ್ಟೆಷ್ಟು ಜೀವಿಗಳಿದ್ದಾರಲ್ಲ ಸಂಸಾರದಲ್ಲಿ, ಅವರೆಲ್ಲಾ ಜೀವಿಗಳ ಶರೀರದೊಳಗೂ ತಾನಿರ್ತಾನೆ. ಇಂದು 21,600 ಶ್ವಾಸ ಜಪ ಮಾಡ್ತಾನೆ. ಮನುಷ್ಯ ಬೇರೆ ಏನನ್ನೂ ಮಾಡಲಿ ಬಿಡ್ಲಿ, ಶ್ವಾಸ ಅಂತೂ ತಗೊಂಡೇ ತಗೋತಾನೆ. ಶ್ವಾಸ ಉಚ್ಛ್ವಾಸ ಅಂತೂ ಇದ್ದೇ ಇರ್ತದೆ. ಅಲ್ಲಿ 6321032 ಶತ ಶ್ವಾಸ ಜಪಗಳ ಈ ತರ ದಾಸರು ಇನ್ನು ಮುಂದೆ ಗುಣಾಕಾರ ಮತ್ತು ಅಧಿಕ ಇತ್ಯಾದಿಗಳಿಂದ ವರ್ಣನೆ ಮಾಡುವಾಗ ನಾನಾ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ನೇರವಾಗಿ 21,000 ಅಂತ ಹೇಳ ಅಲ್ಲಿ ಆ ಛಂದಸ್ಸಿನ ದೃಷ್ಟಿಯಿಂದ ಅನುಕೂಲ ಆಗೋದಿಲ್ಲ. ಛಂದಸ್ಸು ಮತ್ತು ಪ್ರಾಸ ಅವೆರಡನ್ನೂ ದಾಸರು ಅಲ್ಲಿ ಕಾಪಾಡಬೇಕು. ಅದಕ್ಕಾಗಿ ಇಂಥ ಕೆಲವು ಚಮತ್ಕಾರಿಕ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅದನ್ನು ನಾವು ಗಮನಿಸಿ ಎಲ್ಲಿ ಗುಣಾಕಾರ ಮಾಡಬೇಕು ಅಲ್ಲಿ ಗುಣಾಕಾರ ಮಾಡಬೇಕು, ಎಲ್ಲಿ ಅಧಿಕ ಮಾಡಬೇಕು ಅಲ್ಲಿ ಅಧಿಕ ಮಾಡಬೇಕು. ಇದೇ ಹೆಚ್ಚು. ಜಯ ಮಾಡೋದಾಗ್ಲಿ ಭಾಗಾಕಾರ ಮಾಡೋದಾಗ್ಲಿ ಬರೋದು ಕಡಿಮೆ ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ಅಂತಂದ್ರೆ ಹೀಗಿದೆ. 6-3 ಅಂತ ಬಂತಲ್ಲ, 6-3 ಅಂತಂದ್ರೆ 6ನ್ನು 3ರಿಂದ ಗುಣಿಸ್ಬೇಕು. ಗುಣಿಸಿದ್ರೆ ಅಲ್ಲಿ 18 ಆಯ್ತು. ಆಮೇಲೆ 2-1 ಇಲ್ಲಿ 2ನ್ನ 1ರಿಂದ ಅಧಿಕ ಮಾಡಬೇಕು ಅಂದ್ರೆ 3 ಆಯ್ತು. ಗುಣಾಕಾರ ಮಾಡುವಂಗಿಲ್ಲ ಇಲ್ಲಿ. ಇಲ್ಲಿ ಅಧಿಕ ಮಾಡಬೇಕು, ಹಿಂದೆ ಗುಣಾಕಾರ ಮಾಡಬೇಕು. ಅವೇ ಗುಣಾಕಾರ ಗುಣಲಬ್ಧವನ್ನ ಮತ್ತು ಈ ಅಧಿಕದ ಲಬ್ಧವನ್ನ 2ನ್ನು ಕೂಡಿಸ್ಬೇಕು. ಅಲ್ಲಿಗೆ 21 ಆಯ್ತು. ಮುಂದೆ 32 ಶತ ಶ್ವಾಸ ಜಪಗಳು 600. 32 ಅಂದ್ರೆ ಮತ್ತೆ 3ನ್ನ 2ರಿಂದ ಗುಣಿಸ್ಬೇಕು. ಗುಣಿಸಿದ್ರೆ 6 ಆಯ್ತು. 6 ಶತ ಅಂದ್ರೆ 600. ಹೀಗೆ 21,600 ಶ್ವಾಸ ಜಪಗಳನ್ನು ಆತ ಪ್ರತಿನಿತ್ಯ ಮಾಡ್ತಾನೆ. ಇದಕ್ಕೆ ಹೆಚ್ಚೇನು ವಿವರಣೆ ನಾವು ಈಗ ಹೇಳಬೇಕಾಗಿಲ್ಲ. ಮುಂದೆ ಇಲ್ಲೇ ಒಂದು ಕಡೆ ಬರೋದಿದೆ. ಶ್ವಾಸ ಸಂಧಿ ಅಂತ ಪ್ರತ್ಯೇಕವಾದ ಸಂಧಿನೇ ಇದೆ. ಆತ ಒಂದು ಗಳಿಗೆಗೆ ಎಷ್ಟು ಮಾಡ್ತಾನೆ, ಒಂದು ಗಂಟೆಗೆ ಎಷ್ಟು ಮಾಡ್ತಾನೆ, ಒಂದು ದಿನಕ್ಕೆಷ್ಟು, ಪಕ್ಷಕ್ಕೆಷ್ಟು, ವರ್ಷಕ್ಕೆಷ್ಟು, ಒಂದು ಅಯನಕ್ಕೆಷ್ಟು ಅಂತೆಲ್ಲ ಇದು ನೋಡಿದ್ರೆ ನಮಗೂ ಗೊತ್ತಾಗ್ತದೆ. ಆದರೆ ಪ್ರತ್ಯೇಕವಾದಂಥ ಒಂದು ಶ್ವಾಸ ಸಂಧಿ ಅಂತಲೇ ಪ್ರತ್ಯೇಕವಾಗಿದೆ. ಅದರಲ್ಲಿ ನಾವು ಮುಂದಿನ ವಿವರಗಳನ್ನು ನೋಡ್ತೇವೆ. ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ. ಅಬ್ಜಜ ಅಂದ್ರೆ ಕಮಲ, ಅಬ್ಜಜ ಅಂದ್ರೆ ಕಮಲದ ಹುಟ್ಟಿದಂಥ ಬ್ರಹ್ಮ. ಆ ಬ್ರಹ್ಮನ ಕಲ್ಪ ಪರ್ಯಂತ. ಬ್ರಹ್ಮ ಈಗೇನಿದ್ದಾನಲ್ಲ, ಈ ಬ್ರಹ್ಮನ ಪೂರ್ಣ ಆಯುಷ್ಯ ಮುಗಿದು ಮುಕ್ತನಾಗಬೇಕು. ಅಲ್ಲಿ ತನಕ ಹೀಗೆ ಮಾಡ್ತಾನೆ ಇರ್ತಾನೆ ಈ ಮುಖ್ಯ ಪ್ರಾಣ. 3 ವಿಧ ಜೀವರೊಳಗೆ ಯಾರೋ ಒಬ್ರು ಮಾಡ್ತಾನೆ ಅಂತಲ್ಲ, ಸಜ್ಜನರಲ್ಲಿ ಭಗವಂತನ ಭಕ್ತರಾದವರಲ್ಲೂ ಮಾಡ್ತಾನೆ, ಭಗವಂತನ ಭಕ್ತರಲ್ಲದೆ ಸಂಸಾರದಲ್ಲಿ ಆಸಕ್ತಿ ಇದ್ದಂತಹ ಜನರಲ್ಲೂ ಮಾಡ್ತಾನೆ, ಮತ್ತೆ ದುಷ್ಟರಾದವರು ಏನಿರ್ತಾರೆ ಅವರಲ್ಲೂ ಮಾಡ್ತಾನೆ. ಯಾಕಂದ್ರೆ ಆತ ಸಜ್ಜನರಲ್ಲಿ ಮಾತ್ರ ನಿಂತ್ಕೊಂಡು ಶ್ವಾಸ ಜಪ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಉಳಿದವ್ರು ಬದುಕೇ ಇರೋದಿಲ್ಲ. ಅವರು ಕೂಡ ತಮ್ಮ ಕೆಲಸಗಳನ್ನು ಮಾಡ್ಬೇಕಲ್ಲ. ಅದಕ್ಕಾಗಿ ಅವರಲ್ಲಿ ಕೂಡ ಇದ್ದೇ ಇರ್ತಾನೆ. ಶ್ವಾಸ ಜಪಗಳ ರಚಿಸಿ ತಾನು ಮಾಡಿ ಸಾತ್ವರಿಗೆ ಸುಖ. ಭಗವಂತನ ಭಕ್ತ ಯಾರಿದ್ದಾರೆ ಸಾತ್ವಿಕರು ಅಂತ ಅನಿಸ್ಕೊಂಡವರು ಅವರಿಗೆ ಸುಖ ಕೊಡ್ತಾನೆ. ಸುಖ ಅವಾಗಲೂ ಕೊಡ್ತಾನೆ. ಮತ್ತು ಆ ಶ್ವಾಸ ಜಪಗಳನ್ನು ಅವ್ರು ಮಾಡ್ತಾ 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 ಮುಂದುವರೆದಂತೆ ಅವರು ಪರಮಾತ್ಮನೇನು ತಲುಪ್ತಾರೆ. ಆವಾಗಂತೂ ಪರಮ ಸುಖ, ಇನ್ನ ಕೊನೆ ಇಲ್ಲದಂತಹ ಸುಖವನ್ನು ಕೊಡ್ತಾನೆ. ಈಗಲೂ ಕೊಡ್ತಾನೆ. ಸಾತ್ವರಿಗೆ ಸುಖ. ಸಂಸಾರ ಭಿಕ್ಷರಿಗೆ, ಭಿಕ್ಷರು ಅಂತ ಕೆಲವರು ಇರ್ತಾರೆ.
ಮಿಶ್ರರು ಅಂದ್ರೆ ಉಭಯ ಸ್ವಭಾವನು ಯಾರಲ್ಲಿ ಅಡಕವಾಗಿರ್ತದೋ ಅವ್ರನ್ನ ಮಿಶ್ರರು ಅಂತ ಕರೀತಾರೆ. ಅವರಿಗೆ ಸಂಸಾರವನ್ನು ಕೊಡ್ತಾನೆ. ಈ ಸಂಸಾರದಲ್ಲೇ ಬಿದ್ದು ನೀವು ಮುಳುಗಿ ತೇಲಿ ಮತ್ತೆ ಹೇಳ್ತಾ ಇರಿ ಅಂತ ಅವರನ್ನ ಬಿಡ್ತಾನೆ. ಅಧಮ ಜನರಿಗೆ ಅಪಾರ ದುಃಖಗಳಿವ. ಅಧಮ ಜನರು ಅಂತ ಏನಿರ್ತಾರಲ್ಲ ದುಃಖರು, ಭಗವಂತನ ದ್ವೇಷ ಮಾಡುವಂಥವ್ರು ಏನಿರ್ತಾರಲ್ಲ ಅವರೊಳಗೆ ಇದ್ದು ಶ್ವಾಸ ಜಪ ಮಾಡಿ ಅವರಿಗೆ ಅಪಾರ ದುಃಖ ಕೊಡ್ತಾನೆ. ಈಗಲ್ಲ, ಈಗ ಅವ್ರೇನು ಸಾಧನೆ ಮಾಡಬೇಕೋ ಆ ಸಾಧನೆ ಮಾಡಿಸ್ತಾನೆ. ಮಾಡಿಸಿ ಮುಂದೆ ಅವರು ತಮ್ಮ ಸಾಧನೆಯನ್ನು ಪೂರ್ತಿ ಮಾಡ್ಕೊಂಡ ಮೇಲೆ ಅವ್ರ ಕೊಡ ತುಂಬಿದ ಮೇಲೆ ಅವರು ಭಗವಂತನನ್ನು ತಲುಪದೆ ನಾಮಪ್ರಾಪ್ತಿಯ ಕೌಂತೆಯ ತಥೋಯಾನ್ ಕಧಮಾನ್ಗತಿಂ, ಭಗವಂತನಿಂದ ದೂರ ಆಗಿ ನರಕಕ್ಕೆ ಹೋಗಿ ಬೀಳ್ತಾರೆ. ಅಲ್ಲಿ ಅವರಿಗೆ ಅಪಾರ ದುಃಖ. ಗುರು ಪವಮಾನ, ಗುರು ಅಂತ ಪವಮಾನ ಅಂತ ಒಂದು ಹೆಸರು. ಯಾಕಂದ್ರೆ ಎಲ್ಲವನ್ನೂ ಪವಿತ್ರಗೊಳಿಸುವವನು. ಪವನ ಪವಮಾನ ಅಂತ ಹೀಗೆರಡು ಹೆಸರು. ಸಲಹೆಯನ್ನ ನಮ್ಮನ್ನು ಸಲಹು, ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಂಡಿದ್ದು ಬಹುವಚನ. ಹೇಳುವವರನ್ನು ಕಾಪಾಡು, ಕೇಳುವವರನ್ನು ಕಾಪಾಡು, ಹೀಗೆಲ್ಲ ಕೇಳ್ಕೊಂಡಿದ್ದಿದೆ. ಶ್ವಾಸ ಜಪ ಅಂತ ಬಂತಲ್ಲ, ಅದೇನು ಶ್ವಾಸ ಜಪ ಅಂತಂದ್ರೆ ಅದೊಂದು ಮಂತ್ರವೇ ಇದೆ. ಹಂಸಃ ಸೋಹಂ ಸ್ವಾಹ ಅಂತ ಒಂದು ಮಂತ್ರ. ಅದಕ್ಕೆ ಆದ್ಯಂತದಲ್ಲಿ ಓಂಕಾರ. ಹೀಗೆ ಇಂಥ ಜಪವನ್ನು ಆತ ಮಾಡ್ತಾನೆ ಇರ್ತಾನಂತೆ. ಆ ಉಸಿರಾಟವನ್ನ ಹೀಗೆ ದೀರ್ಘವಾಗಿ ಉಸಿರಾಡಿಕೊಂಡು ಹೊರಗೆ ಬಿಟ್ಟರೆ ಅದು ಹಂಸಃ ಸೋಹಂ ಸ್ವಾಹ, ಹಂಸಃ ಸೋಹಂ ಸ್ವಾಹ ಅಂತ ಕೇಳಿಸ್ತಿರ್ತದೆ. ಅದು ಬರಕೆ ಹೋಗಿ ಕೇಳಿಸ್ತದೆ, ಭೂರ್ ಅಂತ ಕೇಳಿಸ್ತಿರ್ತದಂತೆ. ಅದು ಮತ್ತೊಂದು ಕಡೆ ಉಪನಿಷತ್ನಲ್ಲಿ ಬಂದಿದೆ. ಹೊರಕೆ ಹೊಡೆಯುವಾಗ ನಾವು ಗೊರಗೊರ ಅಂತೇವೆ, ಅದು ವಾಸ್ತವಿಕವಾಗಿ ಭೂರ್. ಒಳಗಿರುವ ಮುಖ್ಯ ಪ್ರಾಣ ಭಗವಂತನನ್ನ ಭೂಹು ಪೂರ್ಣ ಅಂತಂತಿರ್ತಾನೆ. ಅದೇ ಗೊರಕೆ ಶಬ್ದ ಅಂತ ಹೇಳ್ತಾರೆ. ಹೀಗೆ ಆ ಹಂಸಮಂತ್ರ ಜಪ ಏನಿದೆ ಅದನ್ನ ಆತ ಜಪ ಮಾಡ್ತಿರ್ತಾನೆ. ಹಂಸಮಂತ್ರ ಜಪ ಮಾಡುವಾಗ ಅದಕ್ಕೇನು ಅರ್ಥನೂ ಬೇಕಲ್ಲ, ಮುಂದೆ ಬಂದಿದೆ ಅರ್ಥ. ಈಗ ಒಂದು ಬಾರಿ ಅದನ್ನ ಸ್ವಲ್ಪ ಅವಲೋಕನ ಮಾಡ್ಬೇಕು ನಾವು. ಹಂಸಃ ಸೋಹಂ ಸ್ವಾಹ, ಎಲ್ಲಾ ಶಾಸ್ತ್ರದ ತಾತ್ಪರ್ಯ ಏನು? ಭಗವಂತ ಸಕಲ ಸದ್ಗುಣ ಪರಿಪೂರ್ಣ, ಭಗವಂತ ನಿರ್ದೋಷ, ಇಷ್ಟೇ ತಾತ್ಪರ್ಯ. ಹಾಗಾಗಿ ಹಂಸ ಅಂತಂದ್ರೆ ಪರಮಾತ್ಮನಿಗೆ ಹೆಸರು. ನಿರ್ದೋಷನಾದವನು ಮತ್ತು ಸಂಸಾರವನ್ನು ಕೊಲ್ಲುವಂಥವನು, ಅಂತಿ ಸಂಸಾರ ದುಃಖವನ್ನು ಆಶೆಪಡಿಸುವನಾದ್ರಿಂದ ಆತ ಹಂಸ, ಮತ್ತು ನಿರ್ದೋಷನಾದ್ರಿಂದ ಆತ ಹಂಸ. ಸೋಹಂ, ನಾನೇ ಆ ಹಂಸ ಅಂದ್ರೆ ನಾನೇ ಆತನ ದಾಸ. ಆತ ಈಶ, ನಾನು ದಾಸ. ಸ್ವಾಹ, ಪ್ರತಿ ಕ್ಷಣದಲ್ಲಿ ಸ್ವಾಹ, ನಾನು ಮಾಡಿದ್ದೆಲ್ಲವೂ ನಿನಗೆ ಅರ್ಪಣ. ಒಂದು ಜಪ ಮಾಡ್ತಾನೆ ನಿನಗೆ ಅರ್ಪಣ ಅಂತಾನೆ, ಒಂದು ಜಪ ಮಾಡ್ತಾನೆ ನಿನಗೆ ಅರ್ಪಣ ಅಂತಾನೆ. ಹೀಗೆ ಹಂಸ ಅಂದ್ರೆ ನಿರ್ದಿಷ್ಟನಾದ ಪರಮಾತ್ಮ. ಆ ಪರಮಾತ್ಮನ ದಾಸನೇ ನಾನು, ಪರಮಾತ್ಮನ ಅಂಶನೇ ನಾನು, ಪರಮಾತ್ಮನೇ ಅಂಥ ಪರಮಾತ್ಮನೇ ನಾನು ಮಾಡಿದ್ದೆಲ್ಲವೂ ನಿನಗೆ ಅರ್ಪಣ ಅಂತಾನೆ ಅವನು. ಅದು ಶ್ವಾಸ ಜಪ ಮಾಡ್ತಾನೆ ಅಂತ ಹೇಳಿದ್ದೀವಲ್ಲ, ಅದು ಬಹಳ ಅರ್ಥಪೂರ್ಣವಾಗಿ ಕಾಣಿಸ್ತದೆ ನಮಗೆ. ನಮ್ಮೊಳಗಿದ್ದು ನಾವು ಬದುಕಿರೋದಕ್ಕೆ ಅನುಕೂಲಕರವಾಗಿ ಶ್ವಾಸೋಚ್ಛ್ವಾಸವನ್ನ ಅವನು ಮಾಡ್ತಾನೆ. ಅವನ ಸಹಾಯದಿಂದಲೇ ನಾವು ಶ್ವಾಸೋಚ್ಛ್ವಾಸ ಮಾಡ್ತೀವಿ ಅಂತ ಅನ್ನೋದು ಒಂದು ವಿಷಯ. ಆತ ಒಂದು ಕ್ಷಣವೂ ಅದನ್ನು ಮರೆತಿಲ್ಲ ಅನ್ನೋದು ಅದ್ಭುತ. ನಾವು ಯಾವ್ದಾದ್ರು ಒಂದು ಮರೆತು ಬಿಡ್ತೇವೆ. ಏನೋ ಒಂದು ಸ್ಥಾನಮಾನ ಬಂದಾಗ, ಮತ್ತೊಂದೇನೋ ಯಾರೋ ಹೊಗಳಿದಾಗ, ಏನೋ ಒಂದು ಅಂತೂ ಸಿರಿ ಬಂದಾಗ, ಎಲ್ಲಾ ಥರದ ಅನುಕೂಲಗಳು ಬಂದಾಗ ನಾವು ಮರೆತು ಬಿಡ್ತೀವಿ. ನಾವು ಭಗವಂತನ ದಾಸರು ಅಂತ ಮರೆತು ಬಿಡ್ತೇವೆ. ಅಲ್ಪಶತ್ರುವನ್ನು ಮರಿತೇವೆ. ಆತ ಎಂದೂ ಮರೆಯೋದಿಲ್ಲ ಅಂತ ಅನ್ನೋದು ಇದರ ಅದ್ಭುತ. ಅಬ್ಜದ ಕಲ್ಪ ಪರ್ಯಂತ ಅವನು ಹನುಮಂತರಾಗಿ ಹುಟ್ಲಿ, ಭೀಮನಾಗಿ ಹುಟ್ಲಿ, ಏನೇ ಆಗಿ ಹುಟ್ಲಿ, ಅವನು ಎಂದೂ ಅದನ್ನು ಮರೆಯೋದೇ ಇಲ್ಲ. ಪ್ರತಿ ಕ್ಷಣದಲ್ಲಿ ನಾನು ದಾಸ, ನೀನು ಈಶ, ನಿನಗೆ ಇದು ಅರ್ಪಣೆ ಅಂತಾನೆ ಇರ್ತಾನೆ. ಹನುಮಂತನಾಗಿ ಹೋಗಿ ರಾಮನ ಎದುರಿಗೆ ನಿಂತರೂ ಅದೇ, ಭರತನ ಎದುರಿಗೆ ನಿಂತರೂ ಅದೇ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ, ನಾನು ರಾಮನ ದೂತ ಅಂತ ಹಾಗೆ ಹೇಳ್ತಾನೆ ಇರ್ತಾನೆ. ಒಂದೊಂದು ಬರೇ ಹರೇ ರಾಮ ಕೃಷ್ಣ ಅಂತ ಇಷ್ಟು ಶಬ್ದವನ್ನು ಉಚ್ಚಾರ ಮಾಡಿದ್ರೆ ಜೀವರಿಗೆ ಎಷ್ಟೋ ಪುಣ್ಯ ಬರ್ತದಂತೆ. ನಾರಾಯಣ ಅಂತ ಶಬ್ದವನ್ನು ಭಕ್ತಿಯಿಂದ ನೀವು ಉಚ್ಚಾರ ಮಾಡಿಬಿಟ್ರೆ ಎಷ್ಟು ಪಾಪ ನಾಶ ಆಗ್ತಾವಲ್ಲ, ಅಷ್ಟು ಪಾಪವನ್ನು ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಹಾಗೆ ಹೇಳ್ತಾರೆ ಒಂದು ಕಡೆ ಶಾಸ್ತ್ರದಲ್ಲಿ. ಅದು ದುರ್ದೈವ ಏನಂದ್ರೆ ಅಷ್ಟು ಭಕ್ತಿಯಿಂದ ಮಾಡ್ಲಿಕ್ಕೆ ನಮಗಾಗೋದಿಲ್ಲ. ಮಾಡಿಬಿಟ್ರೆ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಬಹಳ ಸುಲಭ. ಹೀಗೆ ಹರೇ ರಾಮ ಕೃಷ್ಣ ಅನ್ನೋ ನಾಮದಕ್ಕೆ ಅಷ್ಟು ಮಹತ್ವ ಇರುವಾಗ ಈ ಮಂತ್ರಕ್ಕೆ ಇನ್ನಷ್ಟು ಮಹತ್ವ ಇದೆ. ಯಾಕಂದ್ರೆ ಅಪೌರುಷೇಯವಾದ ಮಂತ್ರ ಇದು. ಹಂಸ ಮಂತ್ರ ಬ್ರಹ್ಮರ್ಷಿ ಅಪೌರುಷೇಯವಾದಂಥ ವೇದೋಕ್ತವಾದ ಮಂತ್ರ ಇದು. ವೇದೋಕ್ತವಾದ ಮಂತ್ರವನ್ನ ನಿರ್ದೋಷ್ಟನಾದ ಪರಮಾತ್ಮನೇ ನಾನು ನಿನ್ನ ದಾಸ, ನಾನು ನಿನ್ನ ಅಧೀನ, ನಾನು ಮಾಡಿದ್ದರೆ ನಿನ್ಗೆ ಅರ್ಪಣ ಅಂತ ಒಂದು ಕ್ಷಣನೂ ಮರ್ಯಾದೆ ಮಾಡ್ತಾನೆ. ಅವನಿಗೆ ಪುಣ್ಯ ಎಷ್ಟು ಬಂದಿರಬೇಕು, ಅವನ ಪ್ರಭಾವ ಎಷ್ಟಿದ್ದಿರಬೇಕು. ಅದಕ್ಕೆ ಅವನಿಗೆ ನಿಮ್ಗೆ ಇನ್ನೇನು ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ, ನಾನು ನಿನ್ನ ಆಲಿಂಗನ ಮಾಡ್ಕೊಳ್ತೀನಿ ಬಾ ಅಂತ ರಾಮ ಆ ಹನುಮಂತನ ಆಲಿಂಗನ ಮಾಡ್ಕೊಂಡ. ಕೊನೆಗೆ ಏನ್ ಕೊಡಬೇಕು ಅಂದ್ರೆ ಅವನಿಗೊಂದು ಸಹಭೋಗನೆ ಕೊಟ್ಬಿಟ್ಟ. ಈತನ ಅವತಾರ ಎಲ್ಲ ಹನುಮದ ಅವತಾರ ಮುಗಿದು ಮುಂದೆ ಆತ ಬ್ರಹ್ಮನ ಆದಮೇಲೆ ಮುಂದೆ ಅವನಿಗೆ
ಮುಕ್ತನಾದ ಮೇಲೆ ಅವನೇನಂದ್ರೆ ಪರಮಾತ್ಮನ ಒಳಗೇ ಇದ್ದು ಆತನ ಜೊತೆ ಭೋಗವನ್ನು ಅನುಭವಿಸ್ತಾನೆ. ಪರಮಾತ್ಮನ ಕಣ್ಣಿಂದಲೇ ನೋಡ್ತಾನೆ, ಪರಮಾತ್ಮನ ಕಿವಿಯಿಂದಲೇ ಕೇಳ್ತಾನೆ, ಪರಮಾತ್ಮನ ಜೊತೆಗೆ ಆನಂದ ಅನುಭವಿಸ್ತಾನೆ. ಆ ಪರಮಾತ್ಮನ ಜೊತೆಗೆ ಆನಂದ ಅನುಭವಿಸುವಂತಹ ಆ ಅವಕಾಶ ಇದೆಯಲ್ಲ, ಅದು ಅವ್ರಿಗೆ ಮಾತ್ರ, ಆ ಗುಂಪಿಗೆ ಮಾತ್ರ. ಚತುರ್ಮುಖ ಬ್ರಹ್ಮ, ವಾಯು, ಋಜುಗಳು ಆ ಗುಂಪಿಗೆ ಮಾತ್ರ. ಉಳಿದವರಿಗೆ ಅಷ್ಟೊಂದು ನಿಕಟವಾದಂತಹ ಆನಂದ ಇಲ್ಲ. ಯಾಕಂದ್ರೆ ಅಂಥ ದೊಡ್ಡ ಸಾಧನೆ ಮಾಡೇ ಇಲ್ಲ. ಮೊನ್ನೆ ದಿವಸ ಆಚಾರ್ಯರು ಹೇಳಿದ್ರೆ, ನಾನು ದಾಸ ಅನ್ನೋದನ್ನ ಉಳಿದವರೆಲ್ಲ ಒಂದೊಂದು ಕ್ಷಣದಲ್ಲಿ ಮರ್ತಿದ್ದಾರೆ. ಎಷ್ಟೋ ಜನ ಪರಮಾತ್ಮನಿಗೆ ಅಣ್ಣ ತಮ್ಮಂದರಾಗಿ ಹುಟ್ಟಿದವರು, ಪರಮಾತ್ಮನಿಗೆ ಬಂಧು ಬಾಂಧವಗಳಾಗಿ ಹುಟ್ಟಿದವರು, ಅವರೆಲ್ಲರೂ ಒಂದಲ್ಲ ಒಂದು ಕ್ಷಣ ಮರ್ತು ಬಿಡ್ತಾರೆ. ಇನ್ನೊಂದು ಮರಳಿಲ್ಲ ಅನ್ನೋದು ಒಂದು ಮಹತ್ವ. ಹೀಗೆ ಮರೆಯದೆ ಆತ ಅದನ್ನು ಜಪ ಮಾಡ್ತಾನೆ. ಸ್ವಾರಸ್ಯ ಅಂದ್ರೆ ಈ ಮಂತ್ರವನ್ನು ನಾವು ಕೂಡ ಜಪ ಮಾಡ್ತೇವೆ. ನಮಗೂ ಕೂಡ ಗುರುವಿಂದ ಉಪದೇಶ ತೆಗೆದುಕೊಂಡು ಗಾಯತ್ರಿ ಮತ್ತು ಅಷ್ಟಾಕ್ಷರ ಕಡ್ಡಾಯ. 10 ಗಾಯತ್ರಿ ಮಾಡಿದ್ರೆ 30 ನಾರಾಯಣ ಅಷ್ಟಾಕ್ಷರ ಮಾಡಬೇಕು, ಅದಂತೂ ಕಡ್ಡಾಯ. ಇದಲ್ಲದೆ ಇನ್ನೂ ಎಷ್ಟೋ ಮಂತ್ರಗಳಿವೆ. 1079 ಮಂತ್ರಗಳನ್ನು ಹೇಳ್ತಾರೆ ಅಂತ ಹೇಳಿದ್ದೆ. ಅದರಲ್ಲಿ ವಾಸುದೇವ ಅಷ್ಟಾಕ್ಷರ ಮಂತ್ರ, ನರಸಿಂಹ, ಸುದರ್ಶನ, ವರಾಹ, ಹಯಗ್ರೀವ, ರಾಮ, ಕೃಷ್ಣ, 100 ಮಂತ್ರಗಳಿವೆ. ಅವುಗಳಲ್ಲಿ ವೇದವ್ಯಾಸ ಮತ್ತು ಕೃಷ್ಣ ಮಂತ್ರಗಳಿಗೆ ಹೆಚ್ಚು ಮಹತ್ವ. ಕಲಿಯುಗದಲ್ಲಿ ವೇದಗಳಿಗೆ ಆ ಶಕ್ತಿ ಇಲ್ಲದಂತಾಗಿದೆ, ಅಥವಾ ವೇದಗಳಿಗಿಲ್ಲ ಅಂತ ಅನ್ನೋದಕ್ಕಿಂತ ನಮಗೆ ಆ ವೇದಗಳನ್ನ ಹೇಳಿ ಅದರಂತೆ ಕೆಲಸ ಮಾಡಿಸುವಂಥ ಶಕ್ತಿ ಇಲ್ಲದಂತಾಗಿ ಹೋಗಿದೆ. ಅಂತ ಪ್ರಭಾವ ಕಳ್ಕೊಂಡಿದೆ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅದರಿಂದ. ಆದರೆ ರಾಮ, ಕೃಷ್ಣ ಎರಡು, ರಾಮ ಮತ್ತು ವೇದವ್ಯಾಸ ಮಂತ್ರಗಳಿಗೆ ಮಾತ್ರ ಆ ಶಕ್ತಿ ಹೋಗಿಲ್ಲ ಅಂತ ವ್ಯತ್ಯಾಸ ಮಾಡಿ ಹೇಳಿದೆ. ಕೃಷ್ಣ ಮತ್ತು ವೇದವ್ಯಾಸ ಮಂತ್ರಗಳು, ಯಾಕೆಂದ್ರೆ ಅವೆರಡು ಸಮೀಪವಾದಂಥ ಅವತಾರಗಳು. ಹಾಗಾಗಿ ಆ ಮಂತ್ರಗಳಿಗೆ ಶಕ್ತಿ ಹೆಚ್ಚು. ಆ ಮಂತ್ರಗಳನ್ನು ವಿಶೇಷವಾಗಿ ಧ್ಯಾನ, ಪ್ರವಚನ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವ್ರು ಅದನ್ನ ನಿತ್ಯ ಮಾಡಬೇಕಾದವರು ಕೃಷ್ಣ ವೇದವ್ಯಾಸಾದಿ ಜಪವನ್ನು ಮಾಡ್ತಾನೆ ಇರಬೇಕು, ಹೈಗ್ರೀವ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯಾವ ಕಡ್ಡಾಯ ಅಲ್ಲ. ಕಡ್ಡಾಯ ಗಾಯತ್ರಿ ಮತ್ತು ಅಷ್ಟಾಕ್ಷರ ಮಾತ್ರ. ಅಂಥದ್ದು ಇದೊಂದು ಮಂತ್ರ ಹಂಸ. ಇದ್ರ ಸ್ವಾರಸ್ಯ ಏನಂದ್ರೆ ಹಂಸ ಮಂತ್ರದ್ದು, ಈ ಪ್ರತಿನಿತ್ಯ ನಾವು ಒಂದು ಜಪ ಮಾಡ್ತೀವಲ್ಲ, ಗಾಯತ್ರಿನೂ ಅಷ್ಟಾಕ್ಷರವನ್ನು ಜಪ ಮಾಡ್ತೀವಿ, ಋಷಿ ಛಂದಸ್ಸು ಹೇಳ್ತೀವಿ, ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಮುಂದೆ ಮಂತ್ರ ಜಪ ಮಾಡ್ತೀವಿ. ಇದೆಲ್ಲ ರಾಮಶಾಸ್ತ್ರೋತ್ತರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಎಲ್ಲದಕ್ಕೂ ಅನ್ವಿತ ಆಗುವಂಥದ್ದೇ. ಅದೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಜಪ ಮಾಡಿ 10 ಜಪ ಮಾಡಿದರೆ 10 ಜಪಕ್ಕೆ ಒಂದು ಸಂಖ್ಯೆಯಂತೆ ಭಗವಂತನಿಗೆ ಅದನ್ನ ತರ್ಪಯಾಮಿ ಅಂತ ಅನ್ಬೇಕು. ಸವಿತ್ರೇ ನಮಃ ಸವಿತಾರಂ ತರ್ಪಯಾಮಿ. ಗಾಯತ್ರಿ ಮಂತ್ರಕ್ಕಾದ್ರೆ ಸವಿತ್ರ ನಾಮಕ ಪರಮಾತ್ಮನಿಗೆ ತರ್ಪಣ, ನಾರಾಯಣ ಅಷ್ಟಾಕ್ಷರಕ್ಕೆ ನಾರಾಯಣಂ ತರ್ಪಯಾಮಿ, ಕೃಷ್ಣ ಷಡಕ್ಷರಕ್ಕೆ ಕೃಷ್ಣಂ ತರ್ಪಯಾಮಿ ಅಂತಿದೆ. ಈ ಅದರಂತೆ ಹಂಸ ಮಂತ್ರಕ್ಕೆ ಹಂಸಂ ತರ್ಪಯಾಮಿ ಅಂತ ಅನ್ಬೇಕು. ಈ ಹಂಸ ಮಂತ್ರಕ್ಕೂ ಉಳಿದ ಮಂತ್ರಕ್ಕೂ ವ್ಯತ್ಯಾಸ ಏನಂದ್ರೆ, ಉಳಿದ ಮಂತ್ರಗಳಿಗೆ, ಕೃಷ್ಣ ವೇದವ್ಯಾಸಾದಿ ಮಂತ್ರಗಳಿಗೆ ಇವತ್ತು ನಾನು 10 ಮಾಡಿದ್ರೆ 10 ಆಲ್ಕಡೆ ತರ್ಪಯಾಮಿ ಅಂತಂದು ಮತ್ತೆ ಧ್ಯಾನ ಹೇಳಿ, ಅಂಗನ್ಯಾಸ ಕರನ್ಯಾಸಾದಿ ಹೇಳಿ, ಮತ್ತೊಂದು ಋಷಿ ಛಂದಸ್ಸು ಹೇಳಿ ಸಮಾಪ್ತ ಅಂತಂದ್ಬೇಕು. ಹಂಸ ಮಂತ್ರಕ್ಕೆ ಇವತ್ತು ನಾನು ಹಂಸ ಮಂತ್ರ 10 ಜಪ ಮಾಡಿದರೆ ಅದಕ್ಕೆ ಇವತ್ತು ಸಮಾಪ್ತಿ ಇಲ್ಲ. ಯಾಕೆಂದ್ರೆ ನಿನ್ನೆ ಪ್ರಾರಂಭ ಆಗಿದೆ ಹಂಸ ಮಂತ್ರ. ನಿನ್ನೆ ಸೂರ್ಯೋದಯ ಕಾಲದಿಂದ ಹಂಸ ಮಂತ್ರ ಜಪ ಪ್ರಾರಂಭ ಆಗಿದೆ. ಅದನ್ನ ಒಳಗಿರುವ ಪ್ರಾಣ ಮಾಡ್ತಿದ್ದಾನೆ, ಅವನ ಸಹಾಯದಿಂದ ನಾನು ಮಾಡ್ತಿದ್ದೇನೆ. ಅವನು 21,600 ಮಾಡಿದ್ರೆ 10,600 ಮಾಡಿದೆ. ಆಯ್ತು. ಆ 10 ಮಾಡಿದಾಗ ಆತ ಮಾಡಿದ್ದು ಮತ್ತು ನಾನು ಮಾಡಿದ್ದು ಎಲ್ಲವನ್ನು ಸೇರಿಸಿ ಇವತ್ತು ಸೂರ್ಯೋದಯಕ್ಕೆ ತರ್ಪಣ ಬಿಡಬೇಕು. ನಿನ್ನೆ 10 ಹಂಸ ಮಂತ್ರ ಜಪ ಮಾಡಿ ಅಥವಾ 100 ಮಾಡಿ ನಮ್ಮ ಯೋಗಿತಾನುಸಾರ ಅಲ್ಲಿಗೆ ಅದನ್ನು ಬಿಟ್ಬಿಡ್ಬೇಕು. ಇವತ್ತು ಅದಕ್ಕೆ ತರ್ಪಣ ಕೊಡಬೇಕು. ತರ್ಪಣ ಕೊಟ್ಟು ಆಮೇಲೆ ಧ್ಯಾನ ಹೇಳಿ, ಅಂಗನ್ಯಾಸ ಹೇಳಿ, ಕರನ್ಯಾಸ ಹೇಳಿ, ಋಷಿ ಛಂದಸ್ಸು ಹೇಳಿ, ಇದರಿಂದ ಈ ಹಂಸಮಂತ್ರ ಜಪದಿಂದ ಅದಕ್ಕೆ ಹಾಗೆ ವಾಕ್ಯಗಳೇ ಇವೆ. ಸಹ ಸೂರ್ಯೋದಯಾದಾರಭ್ಯ, ನಿನ್ನಿನ ಸೂರ್ಯೋದಯದ ಆರಂಭ ಮಾಡಿಕೊಂಡು ಅದ್ಯ ಸೂರ್ಯೋದಯ ಪರ್ಯಂತ, ಇವತ್ತು ಬೆಳಿಗ್ಗೆ ಸೂರ್ಯೋದಯದ ತನಕ ನನ್ನ ಶರೀರದೊಳಗಿರುವಂತಹ ಮುಖ್ಯ ಪ್ರಾಣ ಮಾಡಿದಂತಹ 21,600 ಜಪಗಳಿವೆ. ಇದರ ಮೂಲಕ ಹಂಸರೂಪಿಯಾದಂತಹ ಭಗವಂತ ತೃಪ್ತನಾಗಲಿ, ಕೃಷ್ಣಾರ್ಪಣ ಹಂಸಾರ್ಪಣ ಅಂತ ಹೇಳ್ಬೇಕು. ಹೇಳಿ ಅಲ್ಲಿಗೆ ಅದನ್ನು ಮುಗಿಸಿ ಮತ್ತೆ ಇವತ್ತಿನ ಪ್ರಾರಂಭ ಮಾಡಬೇಕು. ಮತ್ತೆ ಋಷಿ ಛಂದಸ್ಸು ಎಲ್ಲ ಹೇಳಿ, ಅಂಗನ್ಯಾಸ ಕರನ್ಯಾಸ ಹೇಳಿ, ಧ್ಯಾನ ಹೇಳಿ, ಇವತ್ತಿನ ಸೂರ್ಯೋದಯದಿಂದ ಆರಂಭ ಮಾಡಿಕೊಂಡು ನಾಳೆ ಸೂರ್ಯೋದಯ ತನಕ ಮುಖ್ಯ ಪ್ರಾಣ ನನ್ನ ಶರೀರದೊಳಗಿದ್ದು ಹಂಸಮಂತ್ರ ಜಪವನ್ನು ಮಾಡ್ತಾನೆ. ಅವನ ಪ್ರೇರಣೆಯಿಂದ ನಾನು ಕೂಡ ಮಾಡ್ತೇನೆ. ಹಾಗೇ ಸಂಸ್ಕೃತ ವಾಕ್ಯಗಳಿವೆ. ಅದ್ಯ ಸೂರ್ಯೋದಯಾದಾರಭ್ಯ ಶ್ವಃ ಸೂರ್ಯೋದಯ ಪರ್ಯಂತಂ ಮುಖ್ಯ ಪ್ರಾಣ ಮಧ್ಯೆ ಸ್ಥಿತ್ವಾ ಷಟ್ಶತಾಧಿಕೈಕವಿಂಶತ್ ಸಹಸ್ರ ಶ್ವಾಸ ಜಪಂ ಕರೋತಿ ಸತ್ಪ್ರೇರಣೆಯ ಅಹಂ ಚ ಕರೋಮಿ ಅಂತಂದು ಮತ್ತು 10, 100 ನಿಮ್ಮ ಯೋಗ್ಯತಾನುಸಾರ ನಿಮ್ಮ ಸಮಯಾನುಸಾರ ಮಾಡಿ ಬಿಟ್ಟುಬಿಡ್ಬೇಕು. ಇದು ಹಂಸಮಂತ್ರಕ್ಕೂ ಉಳಿದಕ್ಕೂ ಇರುವಂಥ ವ್ಯತ್ಯಾಸ. ಆತ 21,000 ಅನವರತವಾಗಿ ಮಾಡಿ ಅಂತ ಪುಣ್ಯ ಗಳಿಸಿರ್ತಾನೆ. ಅದನ್ನ ಒಂದು 10, 100 ಮಾಡ್ರಿ.
ಅದಕ್ಕಾಗಿ ನಾರಾಯಣ ಶಾಸ್ತ್ರ ಗಾಯತ್ರಿ ಕಡ್ಡಾಯ, ಅದಂತೂ ಸರಿಯೇ. ಹಂಸ ಮಂತ್ರ ಇದನ್ನು ಮಾಡ್ರಿ, ಯಾಕಂದ್ರೆ ನಾನು ದಾಸ, ನಾನು ನಿನ್ನ ಅಂಶ ಅಂತ ಭಗವಂತನಿಗೆ ನನ್ನ ಅರ್ಪಣೆಯನ್ನು ಸಲ್ಲಿಸೋದು. ಅದಕ್ಕಾಗಿ ಇದನ್ನು ಕೂಡ ಮಾಡಬೇಕು ಅಂತ ತುಂಬ ಮಹತ್ವ ಇದೆ. ಇದು ಇವತ್ತು ನಾವು 10 ಮಾಡ್ತೀವಿ, ಒಂದು ಕಾಲ ತక్కుವ 100 ಮಾಡ್ಯಾನ, ಭಾಳ ಅಂದ್ರೆ 1000 ಮಾಡ್ಯಾನ ಮನುಷ್ಯ. ಅದು ಮುಂದೆ ಆತ ಸಾಧನೆ ಹಂತವನ್ನು ಏರ್ತಾ ಹೋದಂತೆ ಈಗ ಮುಂದೆ ಅಂದರೆ 60-70 ವರ್ಷ ಅಲ್ಲ, ಮುಂದಿನ ಜನ್ಮ, ಅದರ ಮುಂದಿನ ಜನ್ಮಕ್ಕೆ ಮನುಷ್ಯ ಪಕ್ವ ಆಗಿ ಅದು ನಾನು ನಿನ್ನ ದಾಸ ಅನ್ನುವ ಭಾವನೆ ಏನಿದೆ ಅದು ಭಾಗವತ ರಕ್ತಗತ ಆಯಿತು, ಅಸ್ಥಿಗತ ಆಯಿತು ಅಂತ ಹೇಳ್ತಿರ್ತಾರಲ್ಲ, ಅದರಂತೆ ನಾನು ನಿನ್ನ ದಾಸ ಅನ್ನೋ ಭಾವನೆ ನಮ್ಗೆ ಉಸಿರಿಗೆ ಹೋಗಿಬಿಡ್ಬೇಕು. ಅದು ಹೋದಾಗ ಮನುಷ್ಯ ಪಕ್ವ ಆಗ್ತಾನೆ. ಅಲ್ಲಿ ತನಕ ಆತ ಪಕ್ವ ಆಗೋದಿಲ್ಲ. ಪಕ್ವ ಆಗೋ ಸಂದರ್ಭ ಬಂದಾಗ ಉಸಿರಿನಲ್ಲಿ ಹೋಗಿರ್ತದೆ. ಅಲ್ಲಿಗೆ ಮನುಷ್ಯನ ಒಂದು ಹಂತದ ಸಾಧನೆ ಮುಗಿದು ಆತ ಭಗವಂತನ ಕಾಣುವ ಹಂತಕ್ಕೆ ತಲುಪ್ತಾನೆ. ಅದು ಬಿಟ್ಟರೆ ನಡುವೆ ನಮಗೆ ದುರಹಂಕಾರ, ದುರ್ಮದ ಇತ್ಯಾದಿಗಳು ಬರ್ತಿದ್ರೆ ನಮ್ಗೆ ಇನ್ನೂ ಪಕ್ವ ಆಗಿಲ್ಲ ಅಂತ ಅರ್ಥ. ಅಂತ ಸಾಧನೆ ನಾವು ಮೇಲಿಂದ ಮಾಡ್ತಾನೆ ಇರಬೇಕು ಅಂತಲೇ ಅರ್ಥ. ಇದು ಆ ಹಂಸ ಮಂತ್ರದ್ದು. ಇದನ್ನು ನಾನು ಗಾಯತ್ರಿ ಮಂತ್ರ ಸಂಬಂಧಪಟ್ಟಂತೆ ಕೂಡ ಒಮ್ಮೆ ಹೇಳಿದ್ದೆ. ಗಾಯತ್ರಿ ಮಂತ್ರ ಪುರುಷರು ಇಷ್ಟೆಲ್ಲ ಮಾಡ್ತಾರೆ, ಅದು ಸ್ತ್ರೀಯರಿಗೆ ಗಾಯತ್ರಿ ಮಂತ್ರದಲ್ಲಿ ವಿಕಾರ ಇಲ್ಲ, ಏನು ಮಾಡಬೇಕು? ಆ ಒಂದು ಬಾರಿ ಹೇಳಿದ್ದೆ. ಅದಕ್ಕೆ ಧರ್ಮಸಿಂಧನೋ ನಿರ್ಣಯ ಸಿಂಧನೋ ಯಾವುದೋ ಒಂದು ಗ್ರಂಥದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ಗಾಯತ್ರಿ ಮಂತ್ರದ ಅರ್ಥವನ್ನೇ ಒಳಗೊಂಡಿದೆ, ಅದನ್ನಾದ್ರೂ ಹೇಳ್ಬೋದು. ಆದರೆ ಆ ಶ್ಲೋಕವನ್ನಾದರೂ ಬಾಯ್ಪಾಟ್ ಮಾಡೋ ಸಮಯ ಆಗ್ತಿರ್ತೀರಿ. ಬೆಳಗ್ಗೆ ಸ್ನಾನ ಮಾಡಿ ಸ್ತ್ರೀಯರು ಒಂದು ಅನ್ನಕ್ಕೆ ಮಾಡ್ತೀನಿ ಅಂತ ಕೂತಾಗ ಭಗವಂತನ ಸೂರ್ಯಬಿಂಬವನ್ನು ಮನಸ್ಸಿಗೆ ತಂದ್ಕೊಳ್ಳಿ, ಅದರೊಳಗೆ ಮುಖ್ಯ ಪ್ರಾಣನ ನೆನಪಿಗೆ ತಂದ್ಕೊಳ್ಳಿ. ಅದರೊಳಗೆ ಜ್ಞಾನ ಮುದ್ರಾಧಾರಿ ಆದಂತಹ ಶಂಖಚಕ್ರ ಗದಾಧಾರಿ ಆದಂತಹ ಭಗವಂತನನ್ನ ಪದ್ಮದಲ್ಲಿದ್ದಾನೆ ಧ್ಯಾನ ಮಾಡಿಬಿಡಿ ಸಾಕು. ಈತ ನನ್ನ ಬುದ್ಧಿಯನ್ನು ಪ್ರೇರೇಪಿಸಿ ಅಂತ ಕನ್ನಡದಲ್ಲೇ ಕೇಳ್ಕೊಳ್ಳಿ, ಮುಗಿತು. ಶ್ಲೋಕವು ಬೇಡ, ಏನೂ ಬೇಡ, ಯಾರೂ ಮಾಡ್ಬೋದು. ಪಂಡಿತರೇ ಮಾಡಬೇಕು ಅಂತಿಲ್ಲ, ಉಪನಯನಾದವರೇ ಮಾಡಬೇಕು ಅಂತಿಲ್ಲ, ಯಾರೂ ಮಾಡ್ಬೋದು ಸುಲಭವಾಗಿ. ಶ್ಲೋಕವೇ ಬೇಕಾಗಿಲ್ಲ. ಇದು ಆವತ್ತು ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದೆ. ಮಾಧ್ವ ವೈಷ್ಣವರಾದವರಿಗೆ ಛಾಂದೋಗ್ಯ ಉಪನಿಷತ್ನ ಹೇಳಿದಂತೆ ಮೊದಲು ಸೂರ್ಯಬಿಂಬ, ಆ ಸೂರ್ಯಬಿಂಬದೊಳಗೆ ಮುಖ್ಯ ಪ್ರಾಣನೊಳಗೆ ಭಗವಂತ. ಇದು ಮಾಧ್ವ ವೈಷ್ಣವರಾದವರಿಗೆ. ಇದನ್ನ ಗಾಯತ್ರಿ ಮಂತ್ರ ಮಾಧ್ವರದೇನು ಅವರೇ ಮಾಡ್ಬೇಕಂತ ಏನಲ್ಲ, ಎಲ್ಲರಿಗೂ ಬಿಲ್ಲಾ ಬ್ರಾಹ್ಮಣರಿಗೂ ಇದೆಯಲ್ಲ. ಇದು ಕುರಿಯಾದನ್ನ ವಾಸುದ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಎಲ್ಲ ಬ್ರಾಹ್ಮಣರು ಮಾಡಲೇಬೇಕಾದ್ದು. ಸ್ಮಾರ್ತರು ಹೇಗೆ ಮಾಡಬೇಕು ಅಂತಂದ್ರೆ ನೇರವಾಗಿ ಗಾಯತ್ರಿ ಬಿಂಬವನ್ನ ಸೂರ್ಯಮಂಡಲವನ್ನು ಧ್ಯಾನ ಮಾಡಿರಿ. ಸೂರ್ಯಮಂಡಲದೊಳಗೆ ಒಂದು ಕಮಲದೊಳಗೆ ಶಂಖಚಕ್ರ ಗದಾಧಾರಿ ಆದಂಥ ಹೊಂಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದಂಥ ಜ್ಞಾನ ಮುದ್ರಾಧಾರಿ ಆದಂಥ ಭಗವಂತ ಈ ಧ್ಯಾನ ಮಾಡಿಬಿಡಿ. ಅಲ್ಲಿ ಶ್ಲೋಕದಲ್ಲಿ ಜ್ಞಾನ ಮುದ್ರಾಧಾರಿ ಭಗವಂತ ಅಂತ ಇಲ್ಲ. ಧ್ಯೇಯಸ್ಥದ ಸವಿತ್ರ ಮಂಡಲ ಮಧ್ಯವರ್ತಿ, ಹೊರಗೆ ಸೂರ್ಯಮಂಡಲ, ಅದರೊಳಗಿದ್ದಾನೆ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಕಮಲಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಕಮಲಾಸನ ಅಂದ್ರೆ ಮನುಷ್ಯ ತನ್ನ ಅನುಕೂಲಕ್ಕನುಸಾರ ಎಷ್ಟು ಧ್ಯಾನ ಮಾಡಬಹುದು. ಒಂದು ಕೆಂಬಣ್ಣದ ಕಮಲವನ್ನು ಧ್ಯಾನ ಮಾಡಿರಿ, ಅದರೊಳಗೆ ಕಮಲಾಸನ ಅಂದ್ರೆ ಪದ್ಮಾಸನ ಯೋಗಾಸನದಲ್ಲಿ ಕೂತ್ಕೊಂಡಿದ್ದಾನೆ ಧ್ಯಾನ ಮಾಡಿ, ಅದಿನ್ನೂ ವಿಶೇಷ. ಕಮಲದೊಳಗೆ ಧ್ಯಾನ ಮಾಡಿರಿ ಅಂತ ಅಷ್ಟೇ ಹೇಳಿಬಿಡ್ತಾರೆ ಎಲ್ಲರೂ. ಕಮಲದೊಳಗೆ ಪದ್ಮಾಸನದಲ್ಲಿ ಕೂತಿದ್ದಾನೆ ಅಂತ ಧ್ಯಾನ ಮಾಡಿ. ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್, ಇಲ್ಲಿ ಇವೆಲ್ಲ ಆಭರಣಗಳು, ನೂರಾರ್ಥದ ಆಭರಣ, ಇಲ್ಲೊಂದು ಕೇಯೂರವಾನ್ ಮಕರ ಕುಂಡಲವಾನ್, ಕಿರೀಟಿ, ತಲೆಮೆ ಕಿರೀಟಿ, ಹಾರಿ ಹಿರಣ್ಮಯ ವಪುಹು, ಬಂಗಾರದಂತೆ ಹೊಳೆಯುವ ಶರೀರ ತಂದು ಇದನ್ನು ಧ್ಯಾನ ಮಾಡಿ. ಹಿರಣ್ಮಯ ವಪು ಧೃತ ಶಂಖಚಕ್ರ, 2 ಕೈ. ಆ ಪರಮಾತ್ಮನಿಗೆ 2 ಕೈ ಧ್ಯಾನ ಮಾಡಬೇಕು, 4 ಕೈ ಧ್ಯಾನ ಮಾಡಬೇಕು ಅಂತ ಒಂದು ವಿವಾದ ಇದೆ. ಕೆಲವರು 4 ಕೈ ಧ್ಯಾನ ಮಾಡಬೇಕು ಅಂತಾರೆ, ಕೆಲವೊಂದು ಗದೆ ಇರಬೇಕು, ಹೀಗೊಂದು ಕೈ ಇರಬೇಕು ಅಂತ. ನಿಮ್ಮ ಅನುಕೂಲಕ್ಕನುಸಾರವಾಗಿ ನನ್ನನ್ನು ಹೀಗೆ ಧ್ಯಾನ ಮಾಡಿದೆ ಅಂತ ಭಗವಂತ ಎಂದು ಪ್ರಚಾರ ಮಾಡೋದಿಲ್ಲ. ಅಂತೂ ಹೊರಗೆ ಸೂರ್ಯಮಂಡಲದಲ್ಲಿ, ಒಳಗೆ ಕಮಲದಲ್ಲಿ ಭಗವಂತನ ಮೂರ್ತಿ ಇಲ್ಲಿ ಇಷ್ಟು ಮುಖ್ಯ. ಒಳಗೆ 4 ಕೈಯೂ ಇರ್ಬೋದು, 2 ಕೈಯೂ ಇರಬಹುದು. ಆ ಭಗವಂತನ ಸ್ತ್ರೀರೂಪವಾಗಿ ಧ್ಯಾನ ಮಾಡ್ಬೋದು ಅಂತ ಹೇಳಿದೆ. ತಂತ್ರಸಾರದಲ್ಲಿ ಅಂಥದ್ದೊಂದು ಶ್ಲೋಕ ಇದೆ. ನಿಮಗೆ ಭಗವಂತ ಯಾವ ರೂಪದಲ್ಲಿ ಸಮೀಪದವನಾಗಿ ಕಾಣಿಸ್ತಾನೋ ಆ ರೀತಿಯಾಗಿ ಅದರೊಳಗೆ ಹೈಗ್ರೀವ ರೂಪಿಯಾದ ಸವಿತ್ರವನ್ನು ಧ್ಯಾನ ಮಾಡಿರಿ, ರಾಮರೂಪಿಯಾದ ಸವಿತ್ರವನ್ನು ಧ್ಯಾನ ಮಾಡಿರಿ, ಕೃಷ್ಣ ರೂಪಿಯಾದ ಸವಿತ್ರು, ವರಾಹ ರೂಪಿಯಾದ ಸವಿತ್ರು, ಯಾರನ್ನಾದ್ರೂ ಧ್ಯಾನ ಮಾಡಬಹುದು ನೀವು ಅಂತ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದೆಲ್ಲೋ ತಂತ್ರಸಾರದಲ್ಲಿ ಅಂತ ನೆನಪು. ಹೀಗೆ ಯಾವ ಥರನೂ ಮನುಷ್ಯ ಧ್ಯಾನ ಮಾಡಬಹುದು. ಭಗವಂತನ ಸ್ತ್ರೀರೂಪವೂ ಇರೋದ್ರಿಂದ ಸ್ತ್ರೀರೂಪವನ್ನು ಧ್ಯಾನ ಮಾಡಿ. ಶಂಖಚಕ್ರವಿರಲಿ, ಮತ್ತೊಂದು ಕೈಯಲ್ಲಿ ಗದೆ ಇರಲಿ. ಜ್ಞಾನ ಮುದ್ರಾ ಅಂತ ಯಾಕೆ ಅಂತಂದ್ರೆ ಅಲ್ಲಿಲ್ಲ. ಆದರೆ ಗಾಯತ್ರಿ ಮಂತ್ರ ಜ್ಞಾನಕ್ಕೆ ಮುಖ್ಯ ಆದ್ರಿಂದ ಇಂಥ ಒಂದು ಕೈ ಇದೆ, ಈ ಕೈ ವರ ಕೊಟ್ಟಂತೂ ಆಯಿತು, ಈ ಬೆರಳೇನಿದೆ ತೋರ ಬೆರಳು ಇದು ಜ್ಞಾನಕ್ಕೆ ಸೂಚಕವೂ ಆಯಿತು. ಹೀಗೆ ಧ್ಯಾನ ಮಾಡ್ರಿ ಅಂತ ಹೇಳಿ ಅದು ಉದ್ದೇಶ. ಇದು ಎಲ್ಲರೂ ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು, ಪುರುಷರು ಮಾಡ್ಬೋದು. ಗಾಯತ್ರಿ ಮಂತ್ರವನ್ನು ಹೇಗೆ ಮಾಡಬೇಕು ಅಥವಾ ದತ್ತ ಚರಿತ್ರೆಯನ್ನು ಹೇಳುವಾಗ ಹೇಳಿದ್ದೆ.
ಬೆಳಗಿನ ಹೊತ್ತು ಮಾಡ್ಬೇಕು, ನಿಮ್ಗೆ ಬಹಳ ಮುಖ್ಯ ಅದು. ಆ ಸೂರ್ಯ ದರ್ಶನಾರ್ಥಿಷ್ಠೇ ತತಃ ಉಪವಿಷೇದ್ವ. ಬೆಳಗ್ಗೆ ಬೇಗ ಹೇಳ್ಬೇಕಂತ ಬ್ರಾಹ್ಮಣನಿಗೆ ಕಡ್ಡಾಯ ಅದು. ಬೇಗ ಎದ್ದು ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದು ಸೂರ್ಯ ಉದಯಿಸೋದಕ್ಕಿಂತ ಮುಂಚೆಯೇ ಸ್ನಾನ ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು, ಸೂರ್ಯ ಉದಯಿಸೋದಕ್ಕಿಂತ ಮುಂಚೆನೇ ಅರ್ಘ್ಯ ಕೊಡಬೇಕು. ಮತ್ತು ಗಾಯತ್ರಿ ಮಂತ್ರವನ್ನು ನಿಂತ್ಕೊಂಡು, ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ನಿಂತ್ಕೊಂಡು ಗಾಯತ್ರಿ ಜಪ ಮಾಡಬೇಕು. ಅದೇ ಕಡ್ಡಾಯ. ಸೂರ್ಯ ಉದಯಿಸಿದಾದ್ಮೇಲೆ ಮಾಡೋದೇ ನಮ್ಮ ಹಣೆ ಬರಹ ಆದರೆ ಆಮೇಲೆ ಕುತ್ಕೊಂಡು ಮಾಡಿದ್ರು ಪರವಾಗಿಲ್ಲ ಅಂತಾರೆ. ಅಂತೂ ಇದನ್ನ ಪ್ರತಿನಿತ್ಯ ಮಾಡ್ಲಿಕ್ಕೆ ಆಗದಿದ್ರೆ ಯಾವಾಗಾದ್ರೂ ಒಂದು ಪರ್ವಕಾಲವೋ ವಿಶೇಷ ತೀರ್ಥಕ್ಷೇತ್ರವೋ ಅಲ್ಲಿ ಹೋದಾಗಾದ್ರೂ ನೀರಿನಲ್ಲಿ ಮುಳುಗಿ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ 10, 100 ಯಥಾಶಕ್ತಿ ಆವಾಗಾದ್ರೂ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಗಾಯತ್ರಿ ಮಂತ್ರಕ್ಕಾಯ್ತು. ಹಂಸ ಮಂತ್ರ ಅಂತೂ ಬೆಳಿಗ್ಗೆನೇ ಮಾಡಬೇಕು. ಸಹ ಸೂರ್ಯೋದಯವಾರಭ್ಯ ಅದ್ಯ ಸೂರ್ಯೋದಯ ಪರ್ಯಂತ. ನಿನ್ನೆ ಸೂರ್ಯೋದಯಕ್ಕೆ ಪ್ರಾರಂಭ ಆಗಿತ್ತು, ಇವತ್ತು ಸೂರ್ಯೋದಯಕ್ಕೆ ಮುಗಿತದೆ. ಇನ್ನೊಂದು ಜಪ ಇವತ್ತು ಸೂರ್ಯೋದಯಕ್ಕೆ ಪ್ರಾರಂಭ, ನಾಳೆ ಸೂರ್ಯೋದಯಕ್ಕೆ ಮುಗಿತದೆ. ಹೀಗೆ ಹಂಸ ಮಂತ್ರ ಅಂತ ಅವಾಗಲೇ ಮಾಡಬೇಕು. ಎಲ್ಲ ಮಂತ್ರಗಳನ್ನು ಬೆಳಗಿನ ಒಂದು ಉದ್ಬೋಧಕವಾದಂತಹ ರಮ್ಯವಾದ ವಾತಾವರಣ ಏನಿರ್ತದೆ ಆ ಸಂದರ್ಭದಲ್ಲಿ ಎಲ್ಲ ಮಂತ್ರಗಳನ್ನು ಮನುಷ್ಯ ಜಪ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಬೇಕು. ಇದು ಬ್ರಾಹ್ಮಣರಿಗಷ್ಟೇ ಅಲ್ಲ, ಎಲ್ಲ ಜಾತಿಯರು, ಎಲ್ಲ ಸ್ತ್ರೀಯರು ಇಂಥ ಒಂದು ಸ್ವರೂಪ, ಅಂಥದ್ದೊಂದು ಚಿಂತನೆ ಯಾರಿಗೂ ಏನು ನಿಷಿದ್ಧವೂ ಅಲ್ಲ, ಎಲ್ಲರಿಗೂ ಸುಲಭವಾಗಿ ಗ್ರಾಹ್ಯವೂ ಆಗುವಂಥದ್ದು. ಅದನ್ನು ಮಾಡಿದರೆ ಮನುಷ್ಯ ಆ ಲಾಭವನ್ನು ಪಡ್ಕೊಳ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಅವನು ಎಲ್ಲರ ಕೈ ತಾನು ಆ ಶ್ವಾಸ ಜಪವನ್ನು ಮಾಡಿಸ್ತಾನೆ. ಮಾಡಿಸಿ ಕೆಲವರಿಗೆ ದುಃಖವನ್ನು ಕೊಡ್ತಾನೆ, ಕೆಲವರಿಗೆ ಸುಖವನ್ನು, ಮತ್ತು ಕೆಲವರಿಗೆ ತಾಪವನ್ನು ಕೊಡ್ತಾನೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಸ್ಯ ತದನುಜ್ಞೇಯ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದ 78ನೇ ಶ್ಲೋಕ. ವಿಷ್ಣುವೇ ಮೋಕ್ಷಕ್ಕೆ ದಾಯಕ, ವಾಯು ಆತನ ಅನುಗ್ರಹದಿಂದ ಇವನು ಕೂಡ ಭಕ್ತನಾದವನು ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಇದಕ್ಕೊಂದು ಸಂವಾದಾದ ಶ್ಲೋಕ. ತತ್ವಜ್ಞಾನ ಮುಕ್ತಿಭಾವ ಸುಖಯತಿ ಹೀರೋ ಯೋಗ್ಯತಾ ತಾರತಮ್ಯ ದಾಧತ್ಸೆ ವಿಶ್ವಬುದ್ಧಿ ಸ್ತ್ರೀವನರೆಯ ಭೂಗೋತಾನ್ ನಿತ್ಯಬದ್ಧಾನ್ ಅಂತ ವಾಯುಸ್ಥಿತಿ. ಒಂದು ಮಹತ್ವದ ಶ್ಲೋಕ ಆಗಲಿ ವಾಯುಸ್ಥಿತಿ. ಸುಖಯತಿ ಗುರುವಾದ ವಾಯುದೇವನೇ ತತ್ವಜ್ಞಾನ ಮುಕ್ತಿಭಾಗ ಸುಖಯತಿ. ತತ್ವಜ್ಞರಾದಂತಹ ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯರಾದಂತಹ ಜೀವಿಗಳೇನಿದ್ದಾರೆ ಅವರನ್ನು ನೀವು ಸುಖಯತಿ, ಸಂತೋಷಪಡಿಸಿ. ವಿಶ್ವಬುದ್ಧಿ, ಮತ್ತು ಕೆಲವರು ವಿಶ್ವಬುದ್ಧಿಗಳಿದ್ದಾರೆ, ಅವರಿಗೆ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತಿ. ತಾಮಿಸ್ತ್ರಾಂದಾಧಿಕಾಖ್ಯೆ, ಅಂಧನ್ ತಮಸ್ಸಿನಲ್ಲಿ ದುಷ್ಟರನ್ನ ಭಗವಂತನನ್ನು ಯಾರು ದ್ವೇಷಿಸ್ತಾರೆ ಅವ್ರನ್ನ ತಗೊಂಡು ಅಲ್ಲಿ ದ್ವೇಷಿಸಿ ಅಂತ ಭಗವಂತನನ್ನ ಆ ವಾಯುದೇವರನ್ನು ಸ್ತೋತ್ರ ಮಾಡಿದ್ದದು. ವಾಯುಸ್ಥಿತಿ ಅಂದ್ರೆ ಏನು ಅದ್ರದ್ದು ಸಂಕ್ಷಿಪ್ತ ತಿಳ್ಕೊಳ್ಬೇಕು. ವಾಯುಸ್ಥಿತಿಯಲ್ಲಿ ಒಟ್ಟು 4 ಭಾಗಗಳು. ಒಂದು ಮೂಲ ರೂಪದ ಮುಖ್ಯ ಪ್ರಾಣನ ಸ್ತೋತ್ರ ಮಾಡಿದ್ದೆ, ಮತ್ತೊಂದು ಹನುಮಂತನ ಸ್ತೋತ್ರ ಮಾಡಿದ್ದು, ಮತ್ತೊಂದು ಭೀಮನ ಸ್ತೋತ್ರ ಮಾಡಿದ್ದು, ಮತ್ತು 4ನೇ ಭಾಗ ಅಂದ್ರೆ ಅದು ಆಚಾರ್ಯ ಮಧ್ವರನ್ನು ಸ್ತೋತ್ರ ಮಾಡಿದ್ದು. ಇವೆಲ್ಲ ಆ ಮುಖ್ಯ ಪ್ರಾಣನ ಮೂಲ ರೂಪ ಏನಿದೆ ಅದನ್ನ ಸ್ತೋತ್ರ ಮಾಡಿದ ಶ್ಲೋಕ ಅಂತ ನೆನಪು. ಹೀಗೆ ಇಡೀ ವಾಯುಸ್ಥಿತಿ ಅನ್ನುವಾಗ 30-40 ಶ್ಲೋಕಗಳಿದೆ. ಎಲ್ಲಾ ಶ್ಲೋಕಗಳನ್ನ ಅನ್ನುವಾಗ ಆ ಎಲ್ಲಾ ಶ್ಲೋಕಗಳ ಅನುಸಂಧಾನ ಬರ್ಲಿಕ್ಕಿಲ್ಲ. ಅದನ್ನೆಲ್ಲ ನಾವು ಪಠಣ ಮಾಡುವಾಗ ಅಂಥ ಅನುಸಂಧಾನ ಕೊಂಡ್ಕೊಳ್ಬೇಕು ಅನ್ನೋದಕ್ಕಾಗಿ ಹೇಳಿದೆ. ಹೀಗೆ ಆತ ಶ್ವಾಸ ಜಪ ಏನು ಮಾಡ್ತಿರ್ತಾನೆ ಅದು ತಂತ್ರಸಾರದ 4ನೇ ಅಧ್ಯಾಯದ 22ನೇ ಮತ್ತು 23ನೇ ಶ್ಲೋಕದಲ್ಲಿ ಶ್ವಾಸರೂಪೋ ಜಪೋ ನಿತ್ಯಂ ಉಭಯೋಹೋ ವಿದ್ವದಜ್ಞಯೋಹೋ ಏಕವಿಂಶ ಸಹಸ್ರಾತ್ಮ ಸಶಕ್ಷಪಂ ಹರ್ನಿಶಂ. ಯಾರು ದಡ್ಡರು ಯಾರು ಪಂಡಿತರು ಅಂತ ಯಾವ ತಾರತಮ್ಯನೂ ತೋರಿಸೋದಿಲ್ಲ. ಅವನು ಎಲ್ಲರೊಳಗೂ ಇರ್ತಾನೆ, ವಿದ್ವತ ಅಜ್ಞೆ. ಅಲ್ಲೊಳಗೆ ನಿಂತು ಆ ಶ್ವಾಸ ಜಪವನ್ನು ಆತ ಮಾಡ್ತಿರ್ತಾನೆ, ನಿತ್ಯ ಮಾಡ್ತಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ದಾಸರು ಗುರು ಪವಮಾನ ಅನ್ನುವ ಹೆಸರಿನ ಗುರುವೇ ನಮ್ಮನ್ನು ಸಲಹು ಅಂತ ಮುಖ್ಯ ಪ್ರಾಣನನ್ನು ಸ್ತೋತ್ರ ಮಾಡಿದ್ದಾರೆ ಅನ್ನುವಲ್ಲಿಗೆ ಹರಿಕಥಾನುಸಾರದ ಮಂಗಲಾಚರಣೆ ಸಂಧಿ ಅನ್ನುವಂಥ ಮೊದಲನೇ ಸಂಧಿ ಏನಿದೆ ಅದರ 4ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.